ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಈ ವರ್ಷ ತುಂಬ ಬದಲಾವಣೆಗಳು ಮುಂದಿನ ತಿಂಗಳಿಂದ ಆಗ್ತಾ ಹೋಗುತ್ತೆ. ಎಲ್ಲಿ ಏನೇ ಅನ್ಯಾಯ ನಡೆದಿದ್ರು ಅಥವಾ ಮೋಸ ವಂಚನೆಗಳಾಗಿದ್ದರೂ, ಅದು ಎಷ್ಟೇ ವರ್ಷದ ಕೇಸ್ಗಳಾಗಿದ್ದರೂ ಸಹ ನ್ಯಾಯಕ್ಕೆ, ಧರ್ಮಕ್ಕೆ ಬೆಲೆ ಸಿಗುವ ಕಾಲ ಬರ್ತಾ ಇದೆ. ಅದು ಮುಂದಿನ ತಿಂಗಳಿಂದ ಪ್ರಾರಂಭ ಆಗುತ್ತೆ. ಇಲ್ಲಿ ಈ ಸಾರಿ ಬಹುತೇಕವಾಗಿ ನ್ಯಾಯ, ನೀತಿ, ಧರ್ಮಕ್ಕೆ ಅತಿ ಹೆಚ್ಚಿನ ಮಾನ್ಯತೆ, ಬೆಲೆ, ಗೌರವ ಬರುವ ಕಾಲ ಬಂದಿದೆ. ಇದಕ್ಕೆ ಹೆಚ್ಚಿನ ಅವಕಾಶಗಳು ಕಂಡುಬರ್ತವೆ. ಕೆಲವೊಂದು ಕಡೆ ನೀವು ಟಿ ವಿ ಮಾಧ್ಯಮಗಳಲ್ಲಾಗಲಿ ಅಥವಾ ಇನ್ನಿತರೆ ಕಿರು ಮಾಧ್ಯಮಗಳಲ್ಲಾಗಿರ್ಬೋದು ನೋಡ್ತಿರ್ತೀರಿ. ಕೆಲವು ಕಡೆ ಎಷ್ಟೋ ಸಮಸ್ಯೆಗಳಿದ್ದಾವೆ, ಎಷ್ಟೋ ಕೆಲವೊಂದು ಕೇಸ್ಗಳು ತುಂಬ ವರ್ಷಗಳಿಂದ ಪೆಂಡಿಂಗ್ ನಿಂತಿರೋದನ್ನು ನೋಡಿದ್ದೀರಿ. ಯಾರೋ ಅಪರಾಧಿಯಾಗಿರ್ತಾರೆ, ಇನ್ಯಾರೋ ಹಣ ಕೊಟ್ಟು ಅಥವಾ ಇನ್ನೇನೋ ತನ್ನ ಅಧಿಕಾರವನ್ನು ಬಳಸ್ಕೊಂಡು ಆ ಕೇಸ್ನ ಮುಚ್ಚಾಕಿರ್ತಾರೆ. ಅವೆಲ್ಲ ಓಪನ್ ಆಗ್ತವೆ ಮತ್ತು ಆ ಸತ್ಯಕ್ಕೆ ಬೆಲೆ ಸಿಗುತ್ತೆ. ಇನ್ನೊಂದು ವಿಚಾರ ನೋಡೋದಾದರೆ, ಈ ವರ್ಷದ ಮಳೆ ರಣಭಯಂಕರ ಮಳೆ ಆಗುತ್ತೆ, ಜಲಪ್ರಳಯ ಆಗುತ್ತೆ. ತುಂಬ ಕಡೆ ಸಾವು ನೋವುಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಲಿದೆ. ವಿಶೇಷವಾಗಿ ಈಗಲೇ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದೆ. ಅದರ ಜೊತೆ ಇನ್ನಷ್ಟು ಕಷ್ಟ ನಷ್ಟಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ವರ್ಷದ ರಾಜ ಗುರು ಭಗವಾನರಾಗಿರೋದ್ರಿಂದ ನ್ಯಾಯ, ನೀತಿ, ಧರ್ಮಕ್ಕೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ. ಎಲ್ಲಿ ಮಳೆ ಆಗಿರೋದಿಲ್ವೋ ಅಲ್ಲೆಲ್ಲ ಮಳೆನೂ ಆಗುತ್ತೆ. ಒಳ್ಳೆ ಮರಗಿಡಗಳೆಲ್ಲ ತಂಪಾಗ್ತವೆ. ಬಟ್ ಹಾನಿ ಜಾಸ್ತಿ ಇದೆ. ಪ್ರತಿ ವರ್ಷದ ಮಳೆಗಿಂತಲೂ ಈ ವರ್ಷದ ಮಳೆ ಜಾಸ್ತಿ ಸಮಸ್ಯೆಯನ್ನು ಒಡ್ಡಲಿದೆ. ಸಾಧ್ಯ ಆದರೆ ಮುಂದಿನ ತಿಂಗಳೇ ತುಂಬ ಮಳೆಯಾಗುವ ಸಾಧ್ಯತೆಗಳು ಜೂನ್ ತಿಂಗಳಲ್ಲಿ ಕಂಡುಬರ್ತಾ ಇದೆ. ಸೊ ಒಟ್ಟಿನಲ್ಲಿ ನದಿ ಪಾತ್ರದಲ್ಲಿರ್ತಕ್ಕಂಥವರು, ಸಮುದ್ರದ ತೀರಗಳಲ್ಲಿರ್ತಕ್ಕಂಥವರು ಅಥವಾ ಇನ್ನಿತರೆ ಸೌಂದರ್ಯ ಸ್ಥಳಗಳಲ್ಲಿ, ದ್ವೀಪಗಳಲ್ಲಿ ಇರ್ತಕ್ಕಂಥವರು ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು, ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಸ್ಥಳಾಂತರವಾಗಿ ಸೇಫ್ ಆಗೋದು ಭಾಳ ಒಳ್ಳೆಯದು. ಈಗಲೇ ಕೆಲವು ಕಡೆ ಮಳೆ, ಒಂದೇ ದಿನದ ಮಳೆಯಲ್ಲೇ ಕೆಲವು ಅವಾಂತರಗಳು ಸೃಷ್ಟಿಯಾಗಿದೆ. ಹಾಗಾಗಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಹಾಗೆ ಗಿಡ ಮರಗಳು ತಂಪಾಗ್ತವೆ, ಕೆರೆ ಕಟ್ಟೆಗಳು ಸಹ ತುಂಬುತ್ತವೆ. ಹಾಗೆ ಜಲಚರ ಪ್ರಾಣಿಗಳಿಗೂ ತುಂಬ ಸಮೃದ್ಧಿಯಾದಂಥ ನೀರು ಸಿಗುತ್ತೆ. ವೀಕ್ಷಕರೇ, ವಿಶೇಷವಾಗಿ ಈ ವರ್ಷ ಯಾರ್ಯಾರಿಗೆ ಶನಿ ದೋಷದ ಪ್ರಭಾವ ಇದೆಯೋ, ಮೇಷರಾಶಿ ಆಗಿರ್ಬೋದು, ಮೀನ ರಾಶಿ ಆಗಿರ್ಬೋದು, ಕುಂಭ ರಾಶಿ ಆಗಿರ್ಬೋದು, ಇವ್ರಿಗೆ 7ನೇ ಶನಿ ದೋಷ ಇದೆ. ಹಾಗೆ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ದೋಷ, ಸರ್ಪ ದೋಷ ಇದೆ. ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಶನಿ ಭಗವಾನರಿರೋದು ಉತ್ತಮ ಅಲ್ಲ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಮತ್ತು ಸರ್ಪ ದೋಷ ಇರ್ತದೆ. ಧನುಸ್ಸು ರಾಶಿಯವರಿಗೂ ಶನಿ ದೋಷ ಪ್ರಬಲವಾಗಿ ಇರೋದರಿಂದ ಈ ರಾಶಿಗಳವರು ತಪ್ಪದೆ ಸಂಬಂಧಿಸಿದ ಶನಿ ಭಗವಾನರಿಗೆ ಪರಿಹಾರವನ್ನು ಮಾಡ್ಕೊಂಬೋದು ಭಾಳ ಒಳ್ಳೆಯದು. ಈ ರಾಶಿಯವರು ಶನಿವಾರೆಲ್ಲ ಕಟ್ಟಿಂಗ್ ಶೇವಿಂಗ್ ಮಾಡಿಸೋದು, ಕಪ್ಪು ನೀಲಿ ಬಟ್ಟೆ ಹಾಕೋದು, ಹೊಸ ವ್ಯವಹಾರ ಮಾಡೋದು ಉತ್ತಮ ಅಲ್ಲ. ದೇವಸ್ಥಾನಗಳಲ್ಲಿ ಪೂಜೆ ಕೊಡಿ, ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ಕೋದು ತುಂಬ ಉತ್ತಮ. ಹಾಗೆ ವಿಶೇಷವಾಗಿ ಗುರುಬಲ ಇಲ್ಲದೆ ಇರ್ತಕ್ಕಂಥ ರಾಶಿಗಳವರು ಸಾಧ್ಯವಾದಷ್ಟು ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು,
ಅಥವಾ ನಿಮ್ಮ ಹತ್ತಿರದ ವಿಷ್ಣುವಿನ ದೇವಸ್ಥಾನ, ಈಶ್ವರನ ದೇವಸ್ಥಾನದಲ್ಲೂ ಪೂಜೆ ಕೊಡ್ಬೋದು. ದತ್ತಾತ್ರೇಯರ ಸಾನ್ನಿಧ್ಯದಲ್ಲೂ ಸಹ ಪೂಜೆ ಕೊಡ್ಬೋದು. ಅಥವಾ ನಿಮ್ಮ ಇಷ್ಟ ಇರ್ತಕ್ಕಂಥ ಗುರುಗಳಿಗೂ ಸಹ ಪೂಜೆ ಸಮರ್ಪಣೆ ಮಾಡೋದ್ರಿಂದಲೂ ಶುಭ ಫಲಗಳು ಸಿಗ್ತವೆ. ವೀಕ್ಷಕರೇ, ಯಾರಿಗೆ ವಾಸ್ತುದು ಪ್ಲ್ಯಾನ್ ಬೇಕಿದೆಯೋ ಅಥವಾ ಜಾತಕದ ಅವಶ್ಯಕತೆ ಇದೆಯೋ ಅಥವಾ ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ಳವರು ತಪ್ಪದೆ ನನ್ನ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡ್ಬೋದು. ಜಾತಕವನ್ನು ನಿಮಗೆ ಕೊರಿಯರ್ ಮುಖಾಂತರ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಹಾಗೆ ಜಾತಕದ ವಿಮರ್ಶೆಗೆ ಆಸಕ್ತಿ ಉಳ್ಳವರು ಸಹ ನನಗೆ ಕರೆ ಮಾಡಿ 10:30 11 ಗಂಟೆ ನಂತರ ಆಫೀಸಲ್ಲಿರ್ತೇನೆ. ಕರೆ ಮಾಡಿ ಜಾತಕದ ವಿಮರ್ಶೆಗೆ ಸಂಬಂಧಿಸಿದ ಸಲಹೆ ಪರಿಹಾರಗಳನ್ನು ತಿಳ್ಕೋಬೋದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.